ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, PUC ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ PUCದು ಎಕ್ಸಾಮು ಹಾಲ್ ಟಿಕೆಟು ಮತ್ತು ಎಕ್ಸಾಮ್ ಸೆಂಟರ್ ಬಗ್ಗೆ ಭಾಳ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಇದೇ ರೀತಿ ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸು ಹಾಲ್ ಟಿಕೆಟ್ ಯಾವ ಬರುತ್ತೆ ಮತ್ತು ಎಕ್ಸಾಮ್ ಸೆಂಟ್ರು ಸೇಮ್ ಇರುತ್ತೆ, ಲಾಸ್ಟಲ್ಲಿ ಯಾವ ರೀತಿ ಇದೆ ಸೇಮ್ ಇರುತ್ತೆ ಅಂತ ಕೇಳ್ತಾರೋ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ. ಈಗ ಮೊದಲು ನಿಮಗೆಲ್ಲ ಗೊತ್ತಿರಾಗೆ ನಿನ್ನೆ ದಂಡರಹಿತ ಲಾಸ್ಟ್ ಡೇಟ್ ಇತ್ತು ಆನ್ಲೈನ್ ಅಪ್ಲಿಕೇಶನ್ ಎಕ್ಸಾಮ್ 2ಗೆ ಹಾಕೋಕ್ಕೆ. ಇವತ್ತು ನಾಳೆ 17 ಮತ್ತು 18 ಯಾರು ಅಪ್ಲೈ ಮಾಡಿಲ್ಲ ಅಂದರೆ ನೀವು ಅಪ್ಲೈ ಮಾಡ್ಬೋದು. ವಿತ್ 50 ರೂಪೀಸ್ ಫೈನ್ ಇರುತ್ತೆ. 50 ರೂಪೀಸ್ ಫೈನ್ ಕಟ್ಟಿ ನೀವು ಅಪ್ಲೈ ಮಾಡ್ಬೋದು ಆನ್ಲೈನು. ಅಲ್ಲೇ ಫೈನ್ ಡೈರೆಕ್ಟ್ ತೋರಿಸುತ್ತೆ. ಓಕೆ, ಯಾರು ಅಪ್ಲೈ ಮಾಡಿಲ್ಲ ಅವ್ರು ಇನ್ನೇನು ಮತ್ತೇನು ಮಾಡಬೇಕಾಗಿಲ್ಲ. ಯಾರು ಅಪ್ಲೈ ಮಾಡಿಲ್ಲ ಇವತ್ತು ನಾಳೆ ಅಪ್ಲೈ ಮಾಡ್ಬೋದು. ಓಕೆ, ಇದಾದಮೇಲೆ ಏನು ಮಾಡ್ತಾರೆ ಅಂದರೆ ಎಲ್ಲ ಪ್ರಿನ್ಸಿಪಲ್ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಡೀಟೇಲ್ಸ್ನ PU ಬೋರ್ಡಿಗೆ ಕಳಿಸ್ತಾರೆ. PU ಬೋರ್ಡಿಗೆ ಕಳಿಸಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಈಗ ಎಕ್ಸಾಮ್ ಸೆಂಟರ್ ಬಗ್ಗೆ ಕೇಳ್ತಾರೆ. ಫಸ್ಟ್ ಎಕ್ಸಾಮ್ ಸೆಂಟರ್ ಫಿಕ್ಸ್ ಮಾಡ್ತಾರೆ ಅವರು. ಮೋಸ್ಟ್ ಪ್ರಾಬಬ್ಲಿ ಈಗ ಫಸ್ಟ್ ಎಕ್ಸಾಮ್ಗಿಂತ ಎಕ್ಸಾಮ್ 2 ಬರೆಯೋರು ಕಡಿಮೆ ಇರ್ತಾರೆ. ಯಾಕಂದ್ರೆ ಫಸ್ಟ್ ಎಕ್ಸಾಮಲ್ಲಿ ಯಾರು ಚೆನ್ನಾಗಿಲ್ಲ ಅವ್ರು ಯಾರು ಬರೆಯಲ್ಲ. ಓಕೆ, ಮತ್ತು ಬರೆದ್ರು ಕೆಲವೊಬ್ಬರು 1-2 ಹಿಂಗೆ ಸಬ್ಜೆಕ್ಟ್ ಬರೀತಾರೆ, ಅದಕ್ಕೆ ಕಡಿಮೆ ಇರ್ತಾರೆ. ಸೊ ಬೇಸ್ಡ್ ಆನ್ ದಟ್ ಏನು ಮಾಡ್ತಾರೆ ಅಂದರೆ ಫಸ್ಟು ಯಾವ್ಯಾವ ಡಿಸ್ಟಿಕಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟು ಜನ ಇದೆ ಅಂತ ನೋಡ್ತಾರೆ ಟೋಟಲ್ ಓವರಲ್ಲಿ. ಓಕೆ, ಅದಾದಮೇಲೆ ಯಾವ ಸೆಂಟರು ಅವೈಲಬಿಲಿಟಿ ಇದೆ, ಚೆನ್ನಾಗಿದೆ, ಓಕೆ ಎಲ್ಲ ಫೆಸಿಲಿಟಿ ಕರೆಕ್ಟಾಗಿದೆ, ಆ ಸೆಂಟರ್ನ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಲಾಸ್ಟ್ ಎಷ್ಟು ಮಾಡಿಲ್ಲ ಅಷ್ಟು ಮಾಡಲ್ಲ, ಯಾಕಂದ್ರೆ ಕಡಿಮೆ ಜನ ಇರ್ತಾರಲ್ಲ, ಕಡಿಮೆ ಇರುತ್ತೆ ಸೆಂಟರ್ಸು. ನಿಮಗೇನು ಲಾಸ್ಟ್ ಯಾವ್ದು ಬಂದಿದೆ ಅದೇ ಬರ್ಬೋದು, ಬರದೇ ಇರ್ಬೋದು. ಯಾಕಂದರೆ ಬೇಸ್ಡ್ ಆನ್ ದಿ ರ್ಯಾಂಡಮಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ಓಕೆ, ನೀವು ಸೆಲೆಕ್ಟ್ ಮಾಡಿರ್ತಾರಲ್ಲ ರ್ಯಾಂಡಮಲ್ಲಿ ಅವರು ರ್ಯಾಂಡಮ್ ಸ್ಟೂಡೆಂಟ್ ಹೆಂಗೆ ಬೇಸ್ ಇರುತ್ತಲ್ಲ ಅಷ್ಟು ಡಾಟಾ ಬೇಸು ರ್ಯಾಂಡಮಿಗೆ ಕೊಡ್ತಾರೆ ನಿಮಗೆ ಎಕ್ಸಾಮ್ ಸೆಂಟರ್. ಮೋಸ್ಟ್ ಪ್ರಾಬಬ್ಲಿ ನಿಮ್ಮದು ಏನಿರುತ್ತಲ್ಲ ನಿಯರ್ ಬೈ ಬರುತ್ತೆ. ಓಕೆ, ಆದರೆ ಕಡಿಮೆ ಸೆಂಟರ್ಸ್ ಇರುತ್ತೆ ಕಂಪೇರ್ಡ್ ಟು ಫಸ್ಟ್ ಎಕ್ಸಾಮ್. ಓಕೆ, ಇದಾದಮೇಲೆ ಸೆಂಟರ್ ಫಿಕ್ಸ್ ಮಾಡ್ತಾರೆ ಫಸ್ಟು ಎಲ್ಲ ಡಿಸ್ಟಿಕ್ಕು ತಾಲೂಕು. ಅದಾದಮೇಲೆ ನೆಕ್ಸ್ಟು ನಿಮಗೆ ಹಾಲ್ ಟಿಕೆಟು ಬಿಡ್ತಾರೆ. ಹಾಲ್ ಟಿಕೆಟು ಯಾವಾಗ ಬಿಡ್ಬೋದು ಅಂದರೆ ಮೋಸ್ಟ್ ಪ್ರಾಬಬ್ಲಿ 23 ಆದಮೇಲೆ ಬಿಡ್ತಾರೆ. ನಿಮ್ಮದು 29 ಸ್ಟಾರ್ಟ್ ಆಗ್ತದಲ್ಲ ಎಕ್ಸಾಮು, 23 ಆದಮೇಲೆ ಬಿಡ್ತಾರೆ, 1 ವೀಕ್ ಬಿಫೋರು. ಓಕೆ, ಯಾಕಂದರೆ ಈಗ ಇನ್ನೂ ಇದು ಫಿಕ್ಸ್ ಮಾಡ್ಬೋದು. ಓಕೆ, ಇದೆಲ್ಲ ಫಿಕ್ಸ್ ಮಾಡ್ಬೋದು. ಮಾಡಿದ ತಕ್ಷಣ ನಿಮ್ಮ ಕಾಲೇಜಲ್ಲಿ ನೀವು ಹಾಲ್ ಟಿಕೆಟು ಕಲೆಕ್ಟ್ ಮಾಡ್ಕೋಬೋದು. ಮೋಸ್ಟ್ ಪ್ರಾಬಬ್ಲಿ ಆನ್ಲೈನ್ ಅಂತ ಬಿಡ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಓಕೆ, ಅದ್ರ ಬಗ್ಗೆ ಡೀಟೇಲ್ ಕೊಡಲ್ಲ. ಬಿಡ್ಬೋದು ಅಂದರೆ ಬಿಟ್ಟರೆ ಅಪ್ಡೇಟ್ ಮಾಡ್ತಾರೆ ವೆಬ್ಸೈಟಲ್ಲಿ. ಇನ್ನೂವರೆಗೆ ಏನೂ ಬಿಟ್ಟಿಲ್ಲ. ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಕಾಲೇಜಲ್ಲೇ ಕೊಡ್ಬೋದು ಹಾಲ್ ಟಿಕೆಟ್ನ. ಓಕೆ, ನಿಮ್ಮ ಕಾಲೇಜಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ. ಓಕೆ, ನೀವು ಹಾಲ್ ಟಿಕೆಟ್ ಡೌನ್ ಮಾಡಿಕೊಂಡು ಹಾಲ್ ಟಿಕೆಟಲ್ಲಿ ನೀವು ಎಷ್ಟು ಎಕ್ಸಾಮ್ ಕಟ್ಟಿರ್ತೀರೋ ಅಷ್ಟೇ ಇರುತ್ತೆ, ಅಷ್ಟು ಇರಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೀವು 1 ಸಬ್ಜೆಕ್ಟ್ ಕಟ್ಟರೆ 1, 2 ಕಟ್ಟರೆ ಅಷ್ಟು, 6 ಕಟ್ಟರೆ 6 ಆ ಥರ ಎಲ್ಲ ಇರುತ್ತೆ. ಓಕೆ, ಸೊ ಇದು ಎಕ್ಸಾಮ್ 2 ಬರೆದ ಮೇಲೆ ನೆಕ್ಸ್ಟು ಅವರು ರಿಸಲ್ಟು ಸ್ಟಾರ್ಟ್ ಮಾಡ್ತಾರೆ. ನಿಮ್ಮದು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡಿದ್ರೆ ರಿಸಲ್ಟು ಕ್ವಿಕ್ ಆಗಿಬಿಡ್ತಾರೆ. ಯಾಕಂದ್ರೆ ಕಡಿಮೆ ಜನ ಇರ್ತಾರಲ್ಲ ಅದಕ್ಕೋಸ್ಕರ. ಯಾಕಂದ್ರೆ ಮತ್ತೆ ಎಕ್ಸಾಮ್ 3 ನಡೆಸಬೇಕಲ್ವ. ಯಾಕಂದ್ರೆ ನೀವು ಫ್ಯೂಚರಲ್ಲಿ ನೀವೆಲ್ಲ ಡಿಗ್ರಿಗೆಲ್ಲ ಹೋಗ್ಬೇಕಲ್ವ, ಮತ್ತು CET ಬರೆದು ಎಲ್ಲ ಡಿಗ್ರಿಗೆಲ್ಲ ಹೋಗಲ್ಲ, ಅದಕ್ಕೋಸ್ಕರ ಕ್ವಿಕ್ಕಾಗಿ ಮಾಡ್ತಾರೆ. ಸೊ ಎಲ್ಲರೂ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಇದು ಅಡ್ವಾಂಟೇಜು. ಅದಾದಮೇಲೆ ನೀವು ಸೆಕೆಂಡ್ ಎಕ್ಸಾಮ್ 2 ಆದಮೇಲೆ ಎಕ್ಸಾಮ್ 2 ಲಾಸ್ಟ್ ಮಾಡ್ಕೊಳ್ಳಿ ಮೋಸ್ಟ್ ಪ್ರಾಬಬ್ಲಿ. ಯಾಕಂದರೆ ನಿಮಗೆ ಫ್ಯೂಚರಲ್ಲಿ ಹೋಗೋಕ್ಕೆ ಈಸಿ ಆಗುತ್ತೆ ಇಲ್ಲಿ. ಯಾಕಂದ್ರೆ ನೀವು ಹಾಗೆ ಮತ್ತೆ 3rd ಎಕ್ಸಾಮ್ ಬಂದರೆ ಹಂಗೆ ಬರ್ಕೊತ್ಕೊಂಡ್ಬೇಡಿ. ಅದಕ್ಕೋಸ್ಕರ ಇಲ್ಲೇ ಎವರೇಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ, ಕರೆಕ್ಟಾಗಿ ಓದಿ ಚೆನ್ನಾಗಿ ಮಾಡ್ಕೊಳ್ಳಿ. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.